ಬಸವ ಜಯಂತಿ ಆಚರಣೆಗೆ ಹೊರಟಿದ್ದ ಟೆಂಪೋ ಲಾರಿ ಮಧ್ಯೆ ಅಪಘಾತ, 9 ಜನರ ಸ್ಥಿತಿ ಚಿಂತಾಜನಕ, ಆಸ್ಪತ್ರೆಗೆ ದಾಖಲು. ನಿಮ್ಮೊಂದಿಗೆ ನಾವಿದ್ದೇವೆ ಎಂದ ಬಿಜೆಪಿ ಮುಖಂಡ. ಗಾಯಾಳುಗಳಿಗೆ ಆರ್ಥಿಕ ನೆರವು ನೀಡಿದ ಕೃಷ್ಣ ನಾಯಕ್. ಮೈಸೂರಿನ ಎಚ್ಡಿ ಕೋಟೆಯಲ್ಲಿ ಅಪಘಾತ ಸಂಭವಿಸಿದ್ದು, ಬಸವ ಜಯಂತಿ ಆಚರಣೆಗೆ ಹೋಗುತ್ತಿದ್ದ ಟೆಂಪೋ ಮತ್ತು ಲಾರಿ ಮಧ್ಯೆ ಆಕ್ಸಿಡೆಂಟ್ ಆಗಿದೆ. 9 ಜನರ ಸ್ಥಿತಿ ಚಿಂತಾಜನಕವಾಗಿದ್ದು, ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ವಿಷಯ ತಿಳಿದ ಎಚ್ಡಿ ಕೋಟೆಯ ಬಿಜೆಪಿ ಮುಖಂಡ ಕೃಷ್ಣ ನಾಯಕ್ ಅಪಘಾತದಲ್ಲಿ ಗಾಯಗೊಂಡವರ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಒಂದು ಕೊಡಬೇಕು, ಮೆಡಿಸಿನ್ ಕೊಡಿಸ್ಬೇಕು, ಅವನ್ನ ಚಿಕಿತ್ಸೆ ಪಡಿಸಬೇಕು. ಮತ್ತು ಆ ರಸ್ತೆ ಏನಾಗಿದೆ ಅವೈಜ್ಞಾನಿಕವಾಗಿರೋ ರಸ್ತೆಗಳನ್ನ ಸರಿಪಡಿಸಬೇಕು. ಇಲ್ಲ, ಆ ರಸ್ತೆ ಬಗ್ಗೆ 10 ವರ್ಷ ಆಯಿತು. 10 ವರ್ಷದಿಂದ ಅದ್ರ ಕಡೆ ಗಮನ ತಗೊಂಡು ರಾಜಕೀಯ ಅಲ್ಲ, ಅವರು ಅಭಿವೃದ್ಧಿ ಮಾಡಬೇಕಲ್ಲ. ಇದೆಲ್ಲ ಆಗ್ತಾನೆ ಇರಲಿಲ್ಲ. ಅದು 10 ವರ್ಷದಿಂದ ಅವ್ರು ಕೊಟ್ಟಿರೋದಕ್ಕೇ ಈಗ ಈ ಥರ ಎಲ್ಲ ಅನಾಹುತ ಆಗ್ತಿರೋದು. ಗುಂಡಿ ಮುಟ್ಟಲಿಲ್ಲ, ಗುಂಡಿಗೆ ಮಣ್ಣು ಹಾಕಲಿಲ್ಲ. ಈ ಥರ ಈಗ ಅವನು ಆಪೋಸಿಟ್ ಬರೋನು ತಪ್ಪಿಸ್ಕೊಳ್ಳೋಕ್ಕೆ ಈಗ ಮೇಲೆ ಇಳಿತಾನೆ. ಇಚ್ಚಿಂದ ಹೋಗೋರು ಅವ್ರು ಕೊಡಿ. ನೀವೇ ಹೋಗ್ಸಲ್ಲ ನೋಡಿ, ಮೈಸೂರು ಟು ಕೋಟೆಗೆ ಮನಂಗೋಡಿ ರಸ್ತೆ ಹೆಂಗಿದೆ ಅಂತ. ನಮ್ಮ ಬಾವಲಿ ಬಾರ್ಡರ್ ಗಂಟ ಹೋಗ್ಬನ್ನಿ ಸ್ವಲ್ಪ. ನೀವು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಹೇಳಿದ್ರೆ ರಾಜಕೀಯರು ಆಪೋಸಿಟ್ ಪಾರ್ಟಿಯವರು ಅಂತ ಅನ್ಕೋತೀರ. ನೀವು ಹೋಗಿ ಒಂದ್ಸಲ ನೀವು ಸ್ಥಳ ಪರಿಶೀಲನೆ ಮಾಡಬೇಕು. ಕೋಟೆಯಿಂದ ಹಿಂದುಳಿದೇ ಇದೆ, ಖಂಡಿತ ಹಿಂದುಳಿದಿದೆ. ಯಾವುದೂ ಇಲ್ಲ. ಈಗ ಒಂದು ವರ್ಷದಲ್ಲಿ ಮುಖ್ಯಮಂತ್ರಿಯವರು 2 ಬಾರಿ ಬಂದರು ನಮ್ಮ ಕೋಟೆಗೆ. ಏನಿಲ್ಲ, 4 ಬಾರಿ ಬಂದರು. ನಮ್ಮಲ್ಲಿ ರೆಸಾರ್ಟ್ ಇದ್ದಾವೆ, ಬರ್ತಾರೆ, ಆರಾಮಾಗಿ ರೆಸ್ಟ್ ಮಾಡ್ತಾರೆ. ಹೋಗೋ ಸಮಯದಲ್ಲಿ 2 ಸಲ ಆಗ್ತದೆ. ಹೌದು, ನಮ್ಮ ಸೀಗುಂಡಿ ಗ್ರಾಮದ ಪ್ರಕಾಶ್ ಅವರು ಅವ್ರ ಮನೆಗೆ ಹೋಗಿ ನಾವು ಸಾಂತ್ವನಾಗಿ ಅವ್ರಿಗೂ ಸಹಾಯ ಮಾಡ್ತಾರೆ. ಇಲ್ಲ, ಮಧ್ಯರಾತ್ರಿ ಅದು 1 ಗಂಟೆಲಿ ಆಗಿದ್ದರಿಂದ ಕೋಟೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಅಷ್ಟೊಳಗೆ ಅವನಿಗೆ ಅನುಕೂಲ ಆಗಿಲ್ಲ, ಅಲ್ಲಿ ಚಿಕಿತ್ಸೆ ಸಿಕ್ಕಿದೆ. 1 ಗಂಟೆಲಾಗಲಿ ಯಾರು ಇರ್ತಾರೆ? ಒಳ್ಳೆ ಹಾಸ್ಪಿಟ್ಲ್. ಆ ಪರಿಸ್ಥಿತಿಯಲ್ಲಿ ಅವ್ನು ಸಾವು. ತುಂಬ ಬಡವ, 47 ವರ್ಷ. ಅಲ್ಲಿ ಹಾರ್ಟ್ ಅಟ್ಯಾಕ್ ಮೈಸೂರು ಪೊಲೀಸಲ್ಲಿ ಎಷ್ಟು ಅವರ್ ಆಗುತ್ತೆ. ಅಲ್ಲಿಂದ ಹಾಸ್ಪಿಟ್ಲಲ್ಲೆಲ್ಲ ಪ್ರೊಸೀಜರೆಲ್ಲ ಮಾಡೋದಕ್ಕೆ ಸತ್ತು ಕೋಟೆಯಲ್ಲಿ ಒಂದು ಹಾಸ್ಪಿಟಲ್, ಒಳ್ಳೆ ಹಾಸ್ಪಿಟಲ್ ವ್ಯವಸ್ಥೆ ಇದೆ. ಆಸ್ಪತ್ರೆಗೆ ಆಗಮಿಸಿ ಆರೋಗ್ಯ ವಿಚಾರಿಸಿರುವ ಕೃಷ್ಣ ನಾಯಕ್, ನಾನು ಗಾಯಾಳುಗಳಿಗೆ ಎಲ್ಲ ರೀತಿಯ ಸಹಾಯಕ್ಕೆ ತಯಾರಿದ್ದೇನೆ, ನಿಮ್ಮೊಂದಿಗೆ ನಾನಿದ್ದೇನೆ ಎಂದು ಕೃಷ್ಣ ನಾಯಕ್ ಭರವಸೆ ನೀಡಿದ್ದಾರೆ. ಅಲ್ಲದೆ ಮಕ್ಕಳನ್ನ ಎಲ್ಲಾದರೂ ಕಳುಹಿಸುವಾಗ ಮನೆಯಲ್ಲಿರುವ ಹಿರಿಯರು ಜವಾಬ್ದಾರಿ ತೆಗೆದುಕೊಳ್ಳಬೇಕು. 15ರಿಂದ 16 ವರ್ಷದ ಹುಡುಗರು ತಮ್ಮ ಪಾಡಿಗೆ ತಾವು ಬಂದಿದ್ದಾರೆ. ಯಾರೋ 2 ಅದರಲ್ಲಿ ಹಿರಿಯರಿದ್ದಾರೆ ಅಷ್ಟೇ. ಅಪಘಾತ ಸಂಭವಿಸಿ 2 ಹುಡುಗರಿಗೆ ಸೀರಿಯಸ್ ಆಗಿದೆ. ಹಾಗಾಗಿ ನಾವು ನಮ್ಮ ಜಿಲ್ಲಾಧ್ಯಕ್ಷರು ಬಸವರಾಜಪ್ಪರು, ಗುರುಸ್ವಾಮಿ ಅವರು ಸೇರಿ ನಾವೆಲ್ಲ ಬಂದು ಅವರಿಗೆ ಭರವಸೆ ನೀಡಿದ್ದೇವೆ. ಅಲ್ಲದೆ ಆರ್ಥಿಕ ಸಹಾಯವನ್ನು ಮಾಡಿದ್ದೇವೆ ಎಂದಿದ್ದಾರೆ. ಇನ್ನು ನಮ್ಮ ಕೋಟೆ ರಸ್ತೆ ಅವೈಜ್ಞಾನಿಕವಾಗಿದೆ. 10ರಿಂದ 15 ವರ್ಷವಾದರೂ ಆ ರಸ್ತೆ ಸರಿಯಾಗಿಲ್ಲ. ಪ್ರತಿದಿನ ಆ ರಸ್ತೆಯಲ್ಲಿ ಅಪಘಾತವಾಗುತ್ತದೆ. ಇಂದಿನವರೆಗೂ ಆ ರಸ್ತೆ ಸರಿ ಮಾಡಲು ಸಾಧ್ಯವಾಗಲಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 2 ಬಾರಿ ರಾಜ್ಯದ ಸಿಎಂ ಆಗಿದ್ದರು. ಆದರೆ ಇದುವರೆಗೂ ರಸ್ತೆಗೆ ಅನುದಾನ ನೀಡಿಲ್ಲ. ಬರೀ ಬರುತ್ತಾರೆ, ಗುದ್ದಲಿ ಪೂಜೆ ಮಾಡಿ ಹೋಗುತ್ತಾರೆ ಎಂದು ಕೃಷ್ಣ ನಾಯಕ್ ಕಿಡಿಕಾರಿದ್ದಾರೆ. ಈಗ ಅಪಘಾತಕ್ಕೀಡಾದವರಿಗೆ ಚಿಕಿತ್ಸೆ, ಮೆಡಿಸಿನ್ ಸರ್ಕಾರದಿಂದ ಉಚಿತವಾಗಿ ಸಿಗುವಂತೆ ಮಾಡಬೇಕು. ರಸ್ತೆಯನ್ನ ಸರಿ ಮಾಡಬೇಕು. ಸ್ಥಳೀಯ ಶಾಸಕರು ಕೂಡ ಈ ಬಗ್ಗೆ ಹೆಚ್ಚು ಗಮನ ಹರಿಸಿಲ್ಲ. ಕಳೆದ 10 ವರ್ಷಗಳಿಂದ ಈ ರಸ್ತೆಯನ್ನ ಸರಿ ಮಾಡುವವರೇ ಇಲ್ಲ. ಇನ್ನಾದರೂ ಆ ರಸ್ತೆಯನ್ನ ಸರಿ ಮಾಡಿಸಬೇಕು ಎಂದು ಕೃಷ್ಣ ನಾಯಕ್ ಆಗ್ರಹಿಸಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.